ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರಂದ್ರೆ, ಮಗು ಕ್ಷಮೆ ಬೇಡುತ್ತಾ ಹೇಳುತ್ತೀನಿ, ಒಂದು ನಿಮಿಷ ನಿಲ್ಲಿ, ಈ ಶುಭವಾರ್ತೆ ಕೇಳಿ. ಒಬ್ಬ ವ್ಯಕ್ತಿ ನಿನ್ನ ಸಂತೋಷಕ್ಕೆ ಕಾರಣವಾಗುತ್ತಾರೆ ಅಂತ ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಶುಭವಾರ್ತೆ ಏನು ಅನ್ನೋದು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡೋಣ. ಸಾಯಿ ನಮಗೋಸ್ಕರ ತಂದಿರೋ ಅಂತ ಆ ಶುಭವಾರ್ತೆ ಕೇಳಬೇಕು ಅಂದ್ರೆ ಮೊದಲು ನಿನ್ನ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಈ ಸಂದೇಶವನ್ನು ಕೇಳಿ. ಮಗು, ನಿನಗೋಸ್ಕರ ಸಂತೋಷವಾದಂಥ ಮಾತನ್ನು ತಂದಿದ್ದೀನಿ. ಈ ಶುಭವಾರ್ತೆ ಕೇವಲ ನಿನಗೋಸ್ಕರ. ನನ್ನ ಮಗು, ಯಾವಾಗಲೂ ಕಷ್ಟಗಳ ಬಗ್ಗೆ ತುಂಬಾ ಯೋಚನೆ ಮಾಡುತ್ತಿದ್ದೆ. ಆ ಕಷ್ಟಗಳು ಯಾವ ರೀತಿ ದೂರ ಮಾಡ್ಕೋಬೇಕು ಅಂತ ಚಿಂತೆ ಮಾಡುತ್ತಿದ್ದೆ. ಮಗು, ಜೀವನದಲ್ಲಿ ಕಷ್ಟಗಳು ಸಹಜ. ಎಲ್ಲಾ ಕಷ್ಟಗಳನ್ನು ತಾಳ್ಮೆಯಿಂದ ಅನುಭವಿಸಬೇಕು. ಅದು ಭಗವಂತ ಕೊಟ್ಟಿರೋ ಅಂತ ಪರೀಕ್ಷೆ. ಇವತ್ತು ನಿನ್ನ ಸಾಯಿ ತಂದಿರೋ ಅಂತ ಶುಭವಾರ್ತೆನ ತಪ್ಪದೆ ಸ್ವೀಕರಿಸಿ. ಇದು ನನ್ನ ಮೇಲೆ ಯಾರು ಪೂರ್ತಿ ವಿಶ್ವಾಸ ಇಟ್ಟು ಜೀವನದಲ್ಲಿ ಏನ್ ಕಳ್ಕೊಂಡಿರ್ತಾರೋ ಅದು ಆಗಬೇಕು ಅಂತ ಚಿಂತೆ ಮಾಡುತ್ತಾ ಕಾಯ್ತಿರೋ ಅಂತವರಿಗೆ ತಪ್ಪದೆ ಇದು ಉಪಯೋಗ ಆಗುತ್ತದೆ. ನಾಳೆ ಶಿವರಾತ್ರಿ ದಿನ ಎಲ್ಲರೂ ಕೂಡ ಯಾರು ಅವರ ಜೀವನದಲ್ಲಿ ಕಷ್ಟಗಳು ನೋವುಗಳನ್ನು ಅನುಭವಿಸ್ತಾ ಇರ್ತಾರೋ ಅಥವಾ ಇನ್ನೇನಾದರೂ ಇಚ್ಛೆಗಳು ಈಡೇರಿಲ್ಲ ಅಂತ ಸಾಯಿ ಮುಂದಕ್ಕೆ ಬಂದು ಯೋಚನೆ ಮಾಡುತ್ತಾ ಅದರ ಬಗ್ಗೆ ತುಂಬ ದಿನಗಳಿಂದ ಕಾಯ್ತಾ ಇದ್ರೆ ಅದು ತಪ್ಪದೆ ಈಡೇರುತ್ತೆ. ಮಗು, ಒಬ್ಬ ವ್ಯಕ್ತಿ ನಿನ್ನ ಸಂತೋಷಕ್ಕೆ ಕಾರಣವಾಗುತ್ತಾರೆ ಅಂತ ಏನಕ್ಕೆ ಹೇಳಿದ್ದೀನಿ ಅಂದ್ರೆ, ನಾಳೆ ಸ್ವತಃ ನಿನ್ನ ಸಾಯಿ ನಿನ್ನ ಕಣ್ಣ ಮುಂದಕ್ಕೆ ಬರ್ತಾರೆ. ನಿನ್ನ ಜೀವನದಲ್ಲಿ ಏನ್ ಕಳ್ಕೊಂಡಿದೆಯೋ ಅದು ನಿನಗೆ ನಿನ್ನ ಸಾಯಿ ಕೊಟ್ಟು ಹೋಗ್ತಾರೆ. ಮಗು, ಪೂರ್ತಿ ವಿಶ್ವಾಸ ಇಟ್ಟು ನಾಳೆ ಬೆಳಗ್ಗಿನ ಜಾವ ಎದ್ದಿದ ತಕ್ಷಣ ಸಾಯಿ ನಾಮಸ್ಮರಣೆ ಮಾಡುತ್ತಾ ಶಿವನಾಮಸ್ಮರಣೆ ಮಾಡುತ್ತಾ ನಿಮ್ಮ ಕೆಲಸಗಳನ್ನ ಶುರು ಮಾಡಿ. ನಾಳೆ ಹಬ್ಬದ ದಿನ ನಿಮ್ಮ ಮನೆಯಲ್ಲಿ ಸಂತೋಷವ ಕಾಲ ಆರಂಭವಾಗುತ್ತೆ. ನಿನ್ನ ಸಾಯಿ ಮೇಲೆ ನಂಬಿಕೆ ಇರಲಿ. ನಿನ್ನ ಮನಸ್ಸಿನಲ್ಲಿ ಏನು ಅನ್ಕೊಂಡಿದೀಯೋ ಅದು ಆಗಬೇಕು ಅಂತ ಸಾಯಿ ಮುಂದೆ ಬೇಡ್ಕೊಂತಿದ್ದೀಯ. ಆದರೆ ಅದು ಆಗಿಲ್ಲ ಅಂತ ಮತ್ತೆ ಮತ್ತೆ ಸಾಯಿ ಮುಂದೆ ಬೇಡುತ್ತಿದ್ದೀಯ. ಮಗು, ಅದಕ್ಕೆ ನಾನು ಒಂದು ಉಪಾಯ ಕೊಡ್ತೀನಿ. ಅದರ ಬಗ್ಗೆ ಇನ್ನ ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ. ಇನ್ನ ಮೇಲೆ ನಿನ್ನ ಕೆಲಸಗಳು ಅತೀ ಸುಲಭವಾಗಿ ಆಗುತ್ತೆ. ನಾಳೆ ನೀವು ಒಂದು ಸಂಕಲ್ಪನೆ ಮಾಡಿಕೊಳ್ಳಿ. ಶಿವನಾಮ ಸ್ಮರಣೆ ಮಾಡುತ್ತಾ ಒಂದು ಸಂಕಲ್ಪನೆ ಮಾಡ್ಕೊಂತ ನಿಮ್ಮ ಕಷ್ಟಗಳು ಅಥವಾ ನಿಮ್ಮ ಇಚ್ಛೆಗಳು ಏನೇ ಇರಲಿ ಅದರ ಬಗ್ಗೆ ಶಿವನಾಮ ಸ್ಮರಣೆ ಮಾಡುತ್ತಾ ಆ ದೇವರನ್ನು ಬೇಡಿಕೊಳ್ಳಿ. ನಾಳೆ ಶಿವರಾತ್ರಿ ಹಬ್ಬದ ದಿನ ಯಾರು ಶಿವ ಆರಾಧನೆ ಮಾಡುತ್ತಾ ಶಿವ ಅನುಗ್ರಹ ಪಡಬೇಕು ಅಂತ ಯೋಚನೆ ಮಾಡೋರು ತಪ್ಪದೆ ಈ ಕೆಲಸವನ್ನು ಮಾಡಬೇಕು. ಮೊದಲು ಒಂದು ಜಪಮಾಲೆ ತಗೋಬೇಕು. ಅದನ್ನ ಬೆಳಿಗ್ಗಿನ ಜಾವ ಎದ್ದಿದ ತಕ್ಷಣ ತಲೆ ಸ್ನಾನ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ದೀಪ ಹಚ್ಚಿದ ನಂತರ ಕುತ್ಕೊಂಡು ಜಪಮಾಲೆ ಮೂಲಕ ಒಂದು ಶ್ಲೋಕವನ್ನು ಹೇಳ್ಕೋಬೇಕು ಅಥವಾ ಶಿವನಾಮಸ್ಮರಣೆ ಮಾಡಬೇಕು. ಓಂ ನಮಃ ಶಿವಾಯ ಅನ್ನೋ ಬೀಜ ಮಂತ್ರವನ್ನು ಕೂಡ ಹೇಳ್ಕೋಬಹುದು. ನಿಮಗೆ ಯಾವ ಮಂತ್ರ ಅತಿ ಸುಲಭವಾಗಿ ಬರುತ್ತೋ ಅದನ್ನು 108 ಬಾರಿ ಹೇಳ್ಕೋಬೇಕು. ಇದು ಬೆಳಗ್ಗಿನ ಜಾವ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ನಿಮ್ಮ ಕೆಲಸಗಳು ಅತಿ ಶೀಘ್ರವಾಗಿ ಆಗುತ್ತದೆ. ಯಾಕಂದ್ರೆ ಸಾಕ್ಷಾತ್ ನೀವು ಶಿವನ ಮುಂದೆ ಹೇಳ್ಕೊಂತಾ ಇದ್ದೀರಾ. ನೀವು ಆ ಶಿವನ ಪಾದಗಳ ಮುಂದೆ ನಿಮ್ಮ ಕೆಲಸಗಳು ಆಗಬೇಕು ಅಂತ ನಿಮ್ಮ ನೋವನ್ನು ಅಥವಾ ನಿಮ್ಮ ಇಚ್ಛೆಗಳನ್ನು ಇಡ್ತಾ ಇದ್ದೀರಾ. ಅದಕ್ಕೆ ತಪ್ಪದೆ ಆ ದೇವರು ನಿಮ್ಗೆ ದಾರಿ ಕೊಡ್ತಾರೆ. ಇನ್ನೊಂದು ಮುಖ್ಯ ವಿಷಯ, ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ರೆ ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕ ಈ ರೀತಿ ನೀವು ಯಾವುದೇ ಒಂದು ಅಭಿಷೇಕವನ್ನು ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ಶಿವಗೆ. ಅಭಿಷೇಕ ಅಂದ್ರೆ ಅತಿ ಮುಖ್ಯವಾದಂಥದ್ದು ಜಲಾಭಿಷೇಕ. ಈ ಜಲಾಭಿಷೇಕ ಅತಿ ಇಷ್ಟ. ಅದಕ್ಕೆ ಎಲ್ಲರೂ ಕೂಡ ನಾಳೆ ಶಿವರಾತ್ರಿ ದಿನ ಜಲಾಭಿಷೇಕವನ್ನು ಮಾಡಿ. ನಿಮ್ಮ ಮನೆಯಲ್ಲಿ ಅದು ಆಗಿಲ್ಲ ಅಂದ್ರೆ ಶಿವ ಮಂದಿರಕ್ಕೆ ಹೋಗಿ ಅಲ್ಲಿ ಹಾಲಿನ ಅಭಿಷೇಕ ಕೂಡ ನೀವು ಮಾಡಬಹುದು. ಹಾಲು ಮನೆಯಿಂದ ತಗೊಂಡು ಹೋಗಿ ಹಾಲಿನ ಅಭಿಷೇಕ ನಿಮ್ಮ ಕುಟುಂಬಿಕರು ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಬಿಟ್ಟು ನಿಮ್ಮ ಇಚ್ಛೆಗಳನ್ನ ಹೇಳ್ಕೊಂಡು ಬರಬಹುದು.
ಈ ಥರ ನೀವು ನಾಳೆ ದಿನ ಇಡೀ ದಿನ ಶಿವನಾಮ ಸ್ಮರಣೆ ಮಾಡಬೇಕು. ಎಷ್ಟು ಬಾರಿ ನಿಮಗೆ ನೆನಪಾಗುತ್ತೋ ಅಷ್ಟು ಬಾರಿ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಇದು ನಾಳೆದಿಂದ ಶುರು ಮಾಡಿ ಸೋಮವಾರ ರಾತ್ರಿವರೆಗೂ ಯಾರು ಹೇಳ್ಕೊಂತಾರೋ ಖಂಡಿತ ಅವರ ಜೀವನದಲ್ಲಿ ಏನು ಕಷ್ಟಗಳಿದೆಯೋ ಅದು ಸಾಕ್ಷಾತ್ ಆ ಶಿವನೇ ದೂರ ಮಾಡುತ್ತಾರೆ. ಮಗು, ನಿನಗೆ ನೈವೇದ್ಯ ಮಾಡಬೇಕು ಅನ್ನೋ ಆಸೆ ಇದ್ರೆ ಖಂಡಿತ ಅದನ್ನು ತಯಾರಿ ಮಾಡಿ ಆ ದೇವರಿಗೆ ಅರ್ಪಿಸಬೇಕು. ಆ ನೈವೇದ್ಯವನ್ನು ಶಿವರಾತ್ರಿ ಹಬ್ಬದ ದಿನ ಎಲ್ಲರಿಗೂ ಹಂಚಬೇಕು. ಆಮೇಲೆ ನೀವು ಕೂಡ ತಿನ್ಬೇಕು. ಅದು ಸಾಕ್ಷಾತ್ತು ಶಿವ ತಿಂದಿರೋ ಅಂತ ಪ್ರಸಾದ ಅಂತ ನಾವು ಸ್ವೀಕರಿಸಬೇಕು. ಏನಾದ್ರೂ ಅನಾರೋಗ್ಯ ಸಮಸ್ಯೆಗಳಿದ್ರೆ ಅದು ದೂರವಾಗುತ್ತದೆ. ನಿಮಗೆ ಆ ಶಿವನ ಅನುಗ್ರಹ ಸಿಕ್ಕಿದೆಯೋ ಇಲ್ವೋ ಅನ್ನೋದಕ್ಕೆ ಒಂದು ಸೂಚನೆ ನಿಮಗೆ ಸಿಗುತ್ತೆ. ನೀವು ನಾಳೆ ಮಾಡಿರೋ ಅಂತ ಪೂಜೆದ್ರಲ್ಲಿ ಖಂಡಿತ ಒಂದು ಪವಾಡ ನಡೆಯುತ್ತದೆ. ಅದು ಕೂಡ ಸಾಕ್ಷಾತ್ತು ಶಿವ ನಿಮಗೆ ಯಾವುದೇ ಒಂದು ರೂಪದಲ್ಲಿ ಕಾಣಿಸ್ಕೊಂತಾರೆ. ಇದು ಸತ್ಯ ಮಾತು. ಯಾರು ಪೂರ್ತಿ ನಂಬಿಕೆಯಿಂದ ಭಕ್ತಿಯಿಂದ ಆರಾಧನೆ ಮಾಡೋರ್ಗೆ ತಪ್ಪದೆ ಆ ದೇವರು ಕಾಣಿಸ್ಕೊಂತಾರೆ. ಇದಿವರೆಗೂ ನೀವು ಏನ್ ಕಷ್ಟಗಳು ಅನುಭವಿಸಿರ್ತೀರೋ ಅದೆಲ್ಲ ಕೂಡ ಈ ಶಿವರಾತ್ರಿ ಹೋಗುವ ಒಳಗೆ ತಪ್ಪದೆ ಎಲ್ಲ ಕೂಡ ದೂರವಾಗುತ್ತದೆ. ಸಂತೋಷವ ಕಾಲ ಆರಂಭವಾಗುತ್ತದೆ ಅಂತ ಸಾಯಿ ನಮಗೆ ಹೇಳ್ತಾ ಇದ್ದಾರೆ. ಸಾಯಿ ನಾವು ಮಾಡಿರೋ ಅಂತ ತಪ್ಪುಗಳನ್ನ ಕ್ಷಮಿಸುತ್ತಾ ಈ ವರನ ಕೊಟ್ಟಿದ್ದಾರೆ. ಈ ಶುಭವಾರ್ತೆ ನಮ್ಮೆಲ್ಲರೂ ಕೂಡ ಉಪಯೋಗಿಸ್ಕೋಬೇಕು. ನಾಳೆ ದಿನ ಎಲ್ಲರ ಜೀವನದಲ್ಲಿ ಸಂತೋಷ ಕಾಲ ಆರಂಭವಾಗಬೇಕು ಅಂತ ನಾನು ಬೇಡ್ಕೊಂತಿದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರೂ ಕೂಡ ಒಂದು ಚಿಕ್ಕ ಲೈಕ್ ಕೊಟ್ಟು ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.